ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ರು ಕೂಡ ಇವರು ಅದನ್ನ ನೆಗ್ಲೆಕ್ಟ್ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ಬಿಗ್ ಬಾಸ್ ಈ ಬಾರಿ ಏನ್ ಸೀಸನ್ 12 ನಡೀತಾ ಇರುವಂತ ಜಾಗ ಇದೆ, ಹೆಚ್ಚು ಕಡಿಮೆ 3 ಕೋಟಿ ಏನೋ ಕೊಟ್ಟು ಕಾಂಟ್ರಾಕ್ಟ್ ಆಗಿದೆ ಅಂತ ಮಾಹಿತಿ ಇದೆ. ಅದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಗೊತ್ತಿಲ್ಲ, ಬಟ್ ಮಾಹಿತಿ ಅಂತೂ ಇದೆ. ಆಮೇಲೆ ಇಲ್ಲೂ ಕೂಡ ಬಿಗ್ ಬಾಸ್ನ ಆಯೋಜನೆ ಮಾಡುವಂತ ಮ್ಯಾನೇಜ್ಮೆಂಟ್ ಏನಿದೆ, ಮ್ಯಾನೇಜ್ಮೆಂಟ್ ಅವರು ಬಹುಶಃ ಅದಕ್ಕೆ ಸಂಬಂಧಪಟ್ಟಂತ ವಿಚಾರ ತಿಳ್ಕೊಳ್ಬೇಕಾಗಿತ್ತು. ತಿಳ್ಕೊಂಡಿದ್ದಿದ್ರೆ ಬಹುಶಃ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಅಂತ ಕಾಣುತ್ತೆ. ಈಗ ಅಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಆ ಜಾಗದಲ್ಲಿ ಸೆಟ್ ಹಾಕ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ನೋಡಿ, ನಾವು ಕೇವಲ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತ್ರ ಎಲ್ಲರೂ ಮಾತಾಡ್ತಾರೆ. ಆದರೆ ಕಂಪ್ಲೀಟ್ ಆಗಿ 500ರಿಂದ 600 ಮಂದಿ ಕ್ರೂ ಮೆಂಬರ್ಸ್ ಇರ್ತಾರೆ. ಕಂಪ್ಲೀಟ್ ಫ್ಯಾಕಲ್ಟಿ ಟೆಕ್ನಿಷಿಯನ್ಗಳೇನಿರ್ತಾರೆ, ಕ್ಯಾಮ್ರಾಮನ್ಗಳೇನಿರ್ತಾರೆ, ಪ್ರತಿಯೊಬ್ಬರು ಅಂದರೆ ಇಂತಿಂಥ ಡಿಪಾರ್ಟ್ಮೆಂಟ್ ಅನ್ನೋದೇ ಅಲ್ಲ, ಕಂಪ್ಲೀಟ್ ಆ ಸೆಟ್ನ ಮ್ಯಾನೇಜ್ ಮಾಡ್ತಾ ಇರುವಂತಹ ಸಿಬ್ಬಂದಿಗಳೇನಿರ್ತಾರೆ, ಎಂಟೈರ್ ಕ್ರ್ಯೂ ಇದೆ. ಅಷ್ಟೂ ಜನಕ್ಕೂ ಕೂಡ ಇಲ್ಲಿ 3 ತಿಂಗಳವರೆಗೂ ಶೋ ನಡೆಯುತ್ತೆ ಅಂತ ಅಂದ್ರೆ ಕೇವಲ ಇದು 3 ತಿಂಗಳು ಅಷ್ಟೇ ಅಲ್ಲ, ಇದ್ರ ಹಿಂದೆಯಿಂದ ಆಗ್ಲೇ ನಾವು ಮಾತನಾಡ್ತಾ ಇದ್ವಲ್ಲ, 1 ವರ್ಷದಿಂದಲೂ ಹಿಂದೆ ಇದ್ದಂಥ ಸೆಟ್ಟನ್ನು ಕೆಡವಿ ಎಗೇನ್ ಮತ್ತೆ ಅಲ್ಲಿ ಹೊಸ ಸೆಟ್ಟನ್ನು ಹಾಕಿ ಕಂಪ್ಲೀಟ್ ಸೆಟಪ್ ಅನ್ನ ಮಾಡಿ ಇಷ್ಟೆಲ್ಲ ಕೆಲಸ ನಡಿಬೇಕಾದಂಥ ಸಂದರ್ಭದಲ್ಲಿ ಆಗಲೇ ಈ ವಿಚಾರ ಈ ಥರದೊಂದು ನೋಟಿಸ್ ಬಂದಿದೆ ಅಥವಾ ಹಿಂಗಾಗತ್ತೆ ಅಂತ ಮ್ಯಾನೇಜ್ಮೆಂಟ್ ಗಮನಕ್ಕೆ ಬಂದಿದ್ದರೆ ಬಹುಶಃ ಇಲ್ಲಿವರೆಗೂ ಈ ವಿಚಾರ ಬರ್ತಾ ಇರಲಿಲ್ಲ. ಬಟ್ ಈಗಿರುವಂಥ ಕ್ಯೂರಿಯಾಸಿಟಿ, ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಹಾಗೆ 2 ದಿನ ಅಥವಾ ಒನ್ ಡೇ ಬಿಫೋರ್ ಶೂಟ್ ಆಗಿರುತ್ತೆ. 2 ಎಪಿಸೋಡ್ ಅಂತೂ ಬ್ಯಾಂಕಿಂಗ್ ಆಗಿರುತ್ತೆ ನನ್ನ ಪ್ರಕಾರ, ಅದಕ್ಕೇನು ತೊಂದರೆ ಇಲ್ಲ. ಬಹುಶಃ ಇವತ್ತು ಶೋ ಆನೇರ್ ಆಗುತ್ತೆ 9:30ಗೆ, ಆಸ್ ಯೂಶುವಲ್ 9:30ಗೆ ಏನು ಬಿಗ್ ಬಾಸ್ ಪ್ರಸಾರ ಆಗುತ್ತೆ. ಆಗುತ್ತಾ ಆಗಲ್ವಾ ಅನ್ನೋದು ಒಂದು ಕಡೆ ಗೊಂದಲ ಇದೆ, ಬಟ್ ಆಗಬಹುದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆಮೇಲೆ ನಾಳಿನ ಎಪಿಸೋಡ್ಗೂ ಕೂಡ ಏನು ತೊಂದರೆ ಆಗಲ್ಲ. ಈಗ 9ನೇ ತಾರೀಕು ಹಿಯರಿಂಗ್ ಇದೆಯಲ್ಲ, ಆ ಹಿಯರಿಂಗ್ನಲ್ಲಿ ಏನಾದರೂ ಸಪೋಸ್ ಪಾಸಿಟಿವ್ ಆಗಿ ಇವರಿಗೆ ರಿಲೀಫ್ ಸಿಕ್ಕಿದ್ರೆ ತೊಂದರೆ ಇಲ್ಲ. ಎಗೇನ್ ಮತ್ತೆ ಈಗಲ್ಟನ್ ರಿಸಲ್ಟಲ್ಲಿರುವಂಥ ಎಲ್ಲ ಕಂಟೆಸ್ಟೆಂಟ್ಗಳೇನಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಮತ್ತೆ ಪುನಃ ಕರ್ಕೊಂಡು ಹೋಗಿ ಮತ್ತೆ ಎಗೇನ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಒಂದು ವೇಳೆ ಅಲ್ಲೇನಾದರೂ ಹಿನ್ನಡೆ ಆದರೆ, ಅಲ್ಲೇನಾದರೂ ಬೇರೆ ರೀತಿಯಾದಂಥ ತೀರ್ಪು ಬಂದರೆ ಆಗ ಏನು ಮಾಡಬಹುದು ಅಂತ ನೋಡಿ. ಅದಕ್ಕೆ ಪ್ರಿಕಾಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತಾರಲ್ಲ, ಇಲ್ಲಿ ಒಂದು ಜಾಲಿವುಡ್ನ ಓನರ್ ಏನಿದ್ದಾರೆ ಐಸಿರಿ ಗಣೇಶ್ ಅವರು ಇಲ್ಲಿ ನೆಗ್ಲೆಕ್ಟ್ ಮಾಡಿರೋದು ಅಥವಾ ತಲೆ ಕೆಡಿಸ್ಕೊಳ್ದೇ ಇರೋದು ಇವತ್ತು ಬಿಗ್ ಬಾಸ್ ಮನೆವರೆಗೂ ಕೂಡ ಪೊಲೀಸರು ಬರುವಂಥ ಕೆಲಸ ಆಗಿದೆ. ಆಮೇಲೆ ಹಿಂದೆ ಎಲ್ಲ ಕಳೆದ ವರ್ಷ ಇದೇ ಥರದ ಒಂದು ಇನ್ಸಿಡೆಂಟ್ ನಡೆದಿತ್ತು. ಆಗಲೂ ಕೂಡ ಮಹಿಳಾ ಆಯೋಗದಿಂದ ಒಂದು ನೋಟಿಸನ್ನು ಕೊಡುವಂಥ ಕೆಲಸ ಆಗಿತ್ತು, ಏನೋ ಸ್ಟೇಟ್ಮೆಂಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಕ್ಕಿಂತ ಮುಂಚೆ ವರ್ತೂರ್ ಸಂತೋಷ್ ಅವರು ಹುಲಿ ಉಗ್ರೇನೋ ಹಾಕಿದ್ದಾರೆ ಅಂತೇಳಿ ಅವಾಗ ಒಂದ್ಸಲ ಹೈಪ್ ಆಗಿತ್ತು ಬಿಗ್ ಬಾಸ್ ಮನೆ. ಬಹುಶಃ ಬಿಗ್ ಬಾಸ್ನ ಇತಿಹಾಸದಲ್ಲಿ ಅಂದ್ರೆ ಈ 12 ಸೀಸನ್ ಅಲ್ಲಿ ಈ ತರದೊಂದು ಶಾಕ್, ಈ ತರ ಸಂಕಷ್ಟ ಆಗಿರಲಿಲ್ಲ, ಕಾಂಟ್ರವರ್ಸಿ ಆಗಿತ್ತು. ಇಡೀ ಬಿಗ್ ಬಾಸ್ ಮನೆಗೇನೆ ಬೀಗ ಹಾಕುವಂತ ಒಂದು ಘಟನೆ ನಡೆದಿರಲಿಲ್ಲ. ಐ ಡೋಂಟ್ ನೋ, ನಾಟ್ ಓನ್ಲಿ ಕನ್ನಡ, ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಏನು ಬಿಗ್ ಬಾಸ್ ನಡೆಯುತ್ತೆ ಆ ಎಲ್ಲ ಬಿಗ್ ಬಾಸ್ ಶೋಸ್ ಅಲ್ಲೂ ಕೂಡ ಇಂತಹ ಒಂದು ಘಟನೆ ನಡೆದಿರ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಈಗ ಇಮಿಡಿಯೇಟ್ ಆಗಿ ನಾಳೆ ಈ ವೇಲ್ಸ್ ಸ್ಟುಡಿಯೋಸ್ ಏನಿದೆ ಅದು ನಾಳೆ ಕೋರ್ಟ್ಗೆ ಹೋಗ್ತಾ ಇದೆ, ತುರ್ತು ಅರ್ಜಿಯನ್ನು ಸಲ್ಲಿಸ್ತಾ ಇದೆ. ಮತ್ತೊಂದು ಕಡೆ ಈಗ ಕಲರ್ಸ್ ಕನ್ನಡ ಮತ್ತು ಇದು ಎಂಡಮೋಲ್ ಕಂಪನಿ ಏನಿದೆ ಅದು ಕೂಡ ಏನಾದರೂ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ಏನು ಶೋ ಸ್ಟಾಪ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೊರೆ ಹೋಗ್ತಾರಾ ಅನ್ನೋದು ಕೂಡ ಈಗಿರುವಂಥ ಅತಿ ದೊಡ್ಡ ಕುತೂಹಲದ ವಿಷಯ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ಡೀಟೇಲ್ಸ್ ಬರಬೇಕಾಗಿದೆ. ಅದರ್ವೈಸ್ ಆಲ್ಸೋ ನನ್ನ ಕಲೀಗ್ಸ್ ಹೇಳ್ತಿರೋ ಪ್ರಕಾರ ಈಗ ಏನು ನಾಳೆ ಲಿಸ್ಟ್ ಆಗಿದೆ ಈ ಒಂದು ಕೇಸ್ ಅಂತ, ಯಾರು ಈ ವೇಲ್ಸ್ ಸ್ಟುಡಿಯೋಸ್ ಏನು ಹಾಕ್ಕೊಂಡಿದ್ದಾರೆ ಇದು ನಾಳೆ ಲಿಸ್ಟ್ ಆಗಿದೆ ಅಂತ. ಅದರ್ವೈಸ್ ಈ ಕಲರ್ಸ್ ಗ್ರೂಪು ಮತ್ತು ಎಂಡಮಾಲ್ ಕಂಪನಿ ಏನಾದರೂ ಹೈಕೋರ್ಟ್ಗೆ ಸ್ಪೆಷಲ್ ಮೆಮೊ ಹಾಕಿ ತುರ್ತು ಅರ್ಜಿ ವಿಚಾರಣೆ ನಡೆಸಿ ಅಂತ ಹೋಗ್ತಾರಾ ಅಂತ ನೋಡಬೇಕು. ಯಾಕೆ ಅಂದರೆ ಇದಕ್ಕೆ ಈಗ ವೇಲ್ಸ್ ಸ್ಟುಡಿಯೋದವ್ರಿಗೆ ಇದರಿಂದ ಇಮಿಡಿಯೇಟ್ ಕಳ್ಕೊಳ್ಳೋದು ಏನೂ ಇಲ್ಲ, ಯಾಕಂದರೆ ಅವರು ಇವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಬಟ್ ಶೋ ರನ್ ಆಗ್ತಾ ಇರುವಂಥ ಶೋ ಸ್ಟಾಪ್ ಆಗಿದೆಯಲ್ಲ, ಅದು ಎಂಡಮಾಲ್ ಕಂಪನಿಗೆ ಮತ್ತು ಕಲರ್ಸ್ ಕನ್ನಡಗೆ ಅತಿ ದೊಡ್ಡ ಒಂದು ಪೆಟ್ಟು. ಅದನ್ನು ಅವರು ಹೇಗೆ ಡೀಲ್ ಮಾಡ್ತಾರೆ, ಅದನ್ನು ಹೇಗೆ ಅವರು ಕಾನೂನು ಚೌಕಟ್ಟಿನಲ್ಲಿ ಬಗೆಹರಿಸ್ಕೊಳ್ತಾರೆ ಅನ್ನೋದು ತುಂಬ ಒಂದು ವಿಶೇಷ. ಅದರ್ವೈಸ್ ಈಗ ಸ್ಪರ್ಧಿಗಳೆಲ್ಲರೂ ಕೂಡ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಸೊ ಬಿಗ್ ಬಾಸ್ ಏನು ಬೇಕಾದರೂ ಮಾಡಬಹುದು.